ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಏಜೆನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ವಿದೌಟ್ ಬೀಡ್ಸ್ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಬೀಡ್ಸ್ ಉಪಯೋಗಿಸ್ತಾ ಇಲ್ಲ, ವಿದೌಟ್ ಬೀಡ್ಸ್ ಮಾಡ್ತಾ ಇದ್ದೀನಿ. ಮತ್ತು ತುಂಬ ಸಿಂಪಲ್ ಸಾರಿ ಕುಚ್ಚು, ಬೇಗ ಆಗುವಂಥ ಸಿಂಪಲ್ ಸಾರಿಗಳಿಗೆ ಮಾಡೋಂಥ ಡಿಸೈನು. ತುಂಬ ಈಸಿ ಇದೆ, ಬೇಗ ಆಗುತ್ತೆ. ಸಿಂಪಲ್ ಸಾರಿ ಕುಚ್ಚಾಗಿರೋದ್ರಿಂದ ಬೇಗ ಆಗುತ್ತೆ. ಇದಕ್ಕೆ 6 ದಾರ ಮತ್ತು 7 ನಂಬರ್ ಕ್ರೋಶೆ 0.95 mm ಇದು ಮಾತ್ರ ತಗೊಂಡಿದ್ದೀನಿ. ಯಾವುದೇ ಬೀಡ್ಸ್ ಉಪಯೋಗಿಸ್ತಾ ಇಲ್ಲ. ಫಸ್ಟು ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡ್ತೀನಿ ನಾನು ಯಾವಾಗಲೂ. ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ 2 ಚೈನ್ ಮಾಡಿ ಇದರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಇದೆಯಲ್ವ, ಈಗ ಹಾಕಿರೋ ಡಬಲ್ ಕ್ರೋಶೆ ಇದರಲ್ಲಿ ಪೀಕೋ ಮಾಡ್ಕೊಳ್ಳಿ. ಇದರೊಳಗೆ ಹಿಂಗೆ ಸೇರಿಸ್ಕೊಂಡು ಆಮೇಲೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಡಬಲ್ ಕ್ರೋಶೆ. ಈ ಥರ 2 ಡಬಲ್ ಕ್ರೋಶೆ ಹತ್ರ ಮಾಡ್ಕೊಳ್ಳಿ. 2 ಮಾಡ್ಕೊಳ್ಳಿ ಹತ್ರ. 2 ಮಾಡ್ಕೊಂಡ್ಮೇಲೆ 3 ಚೈನ್ ಮಾಡಿ, 3 ಚೈನ್ ಮಾಡಿಬಿಟ್ಟು ಈ 2 ಸೇರಿಸ್ಕೊಂಡು 2 ಡಬಲ್ ಕ್ರೋಶೆ ಸೇರಿಸ್ಕೊಂಡು ಪೀಕೋ ಮಾಡಿ. ಇದರೊಳಗಡೆಯಿಂದ ದಾರ ತಗೊಂಬಂದು ಹಿಂಗೆ ಲಾಕ್ ಮಾಡಿ. ನೋಡಿ, ಈಗ ಮತ್ತೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಇಷ್ಟು ಒಂದೇ ಎತ್ತರ ತಗೊಂಬನ್ನಿ. ಡಬಲ್ ಕ್ರೋಶೆ ಹತ್ರ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ 2 ಮಾಡ್ಕೊಳ್ಳಿ. 2 ಮಾಡಿಕೊಂಡು 3 ಚೈನ್ ಮಾಡಿ. ನೋಡಿ, ಈ 2 ಡಬಲ್ ಕ್ರೋಶೆಗಿಂತ ಮೊದಲು ಇಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಹುಕ್ ಹಾಕ್ಕೊಂಡು 2 ಸೇರಿಸ್ಕೊಂಡು ಹಿಂಗೆ ದಾರ ತಗೊಂಬಂದು ಪೀಕೋ ಮಾಡಿ. ಮತ್ತೆ ಅದು ಎಲ್ಲಿಗೆ ಬರುತ್ತೆ ಹಿಂಗೆ ನೋಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೂರ ಬರುತ್ತೆ ಅಂತ. ಎರಡು ಹತ್ರ ಅದರ ಹತ್ರನೇ ಇನ್ನೊಂದು ಮಾಡ್ಕೊಳ್ಳಿ. 1 ಡಬಲ್ ಕ್ರೋಶೆ ಮತ್ತೊಂದು ಡಬಲ್ ಕ್ರೋಶೆ ಹತ್ರ 2 ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಮಾಡಿಕೊಂಡು ಇದರ ಮಧ್ಯದಲ್ಲಿ ಹೀಗೆ ದಾರ ತಗೊಂಬಂದು ಪೀಕೋ ಮಾಡ್ಕೊಳ್ಳಿ. ಮತ್ತೆ ಇದು ಎಲ್ಲಿ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಇನ್ನೊಂದು ಮತ್ತೆ 3 ಚೈನು ಮತ್ತೆ ಈ 2 ಸೇರಿಸ್ಕೊಂಡು ಹಿಂಗೆ ತಗೊಂಬಂದು ಪೀಕೋ ಮಾಡ್ಕೊಳ್ಳಿ. 1 2 3 4 5 ಪೀಕೋ ಮಾಡಿದೆ ಹಿಂಗೆ. ಈಗ ಮತ್ತೆ ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಹಿಂಗೆ ಇಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 2 ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಈಗ ಈ ಥರ ಉದ್ದ ಎಳ್ಕೊಂಡು ಈ 2 ಡಬಲ್ ಕ್ರೋಶೆಯಲ್ಲಿ 2 ಸೇರಿಸ್ಕೊಂಡು ಪಫ್ ಮಾಡ್ಕೊಳ್ಳಿ. ಹಿಂಗೆ ದಾರ ತಗೊಳ್ಳಿ. ಈ 2ರ ಹಿಂದೆ ಗ್ಯಾಪ್ ಇದೆಯಲ್ವ, ಇಲ್ಲಿ ತಗೊಂಡು ದಾರ ತಗೊಂಬಂದು 2 ಸಾರಿ ತಗೊಂಬಂದರೆ 3 ಡಬಲ್ ಕ್ರೋಶೆ ಥರ ದಾರ ತಗೊಂಬನ್ನಿ. ಇದರೊಳಗಿಂದ ಹಿಂಗೆ ತಗೊಂಬನ್ನಿ. 4 5 6 7 ಈ ಥರ 7 ಸಾರಿ ತಗೊಂಬಂದಿದ್ದೀನಿ. ಈಗ ಇಲ್ಲಿಂದ ದಾರ ತಗೊಂಡು ಈ 7ರ ಒಳಗೇನು ಹಿಂಗೆ ತಗೊಂಬಂದು ಆಮೇಲೆ ದಾರ ತಗೊಂಡು ಅದನ್ನು ಲಾಕ್ ಮಾಡಿ. ಈಗ 1 2 3 4 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಪಫಿನ ಹಿಂದ್ಗಡೆ ಈ ಗ್ಯಾಪ್ ಇದೆಯಲ್ವ, ಈ ಪೀಕೋ ಮತ್ತು ಪಫಿನ ಮಧ್ಯೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ.
ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಹಾಕಿರೋ 5 ಚೈನ್ ಇದೆಯಲ್ವ, ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ 5 ಚೈನಲ್ಲಿ 3 4 5 ಇನ್ನೊಂದಾಗುತ್ತೆ 6 ಸಿಂಗಲ್ ಚೈನ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ನೋಡಿ ಇಲ್ಲಿ ಲಾಕ್ ಮಾಡಿದ್ದೀರಲ್ವ ಈ ಪಫು, ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ ಲಾಕ್ ಆದಲ್ಲಿ, ಆ ಗ್ಯಾಪಲ್ಲಿ ಲಾಕ್ ಮಾಡಿ. ಅದನ್ನು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡಿ. ನೀವು ಇದನ್ನು ಪಫನ್ನು ಲಾಕ್ ಮಾಡಿದ್ದೀರಲ್ವ ಅದರಲ್ಲಿ. ಈಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಅದರ ಹತ್ರನೇ ಇನ್ನೊಂದು 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ 2 ಸೇರಿಸ್ಕೊಂಡು ಪೀಕೋ. ಮತ್ತು ಇದೆಲ್ಲಿ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ ಅದೇ ಥರ ಮುಂದುವರಿಸ್ಕೊಳ್ಳಿ. ಇದೆಲ್ಲಿ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ. 1 2 ಮತ್ತೆ 3 ಚೈನು ಈ 2 ಸೇರಿಸ್ಕೊಂಡು ಪೀಕೋ. ಮತ್ತೆ ಇದೆಲ್ಲಿ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ ಹತ್ರ ಮಾಡ್ಕೊಳ್ಳಿ. 1 2 ಮತ್ತೆ 3 ಚೈನು ಈ 2 ಸೇರಿಸ್ಕೊಂಡು ಪೀಕೋ. ಮತ್ತೆ ಇದೆಲ್ಲಿ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ. 3 ಚೈನು ಈ 2 ಸೇರಿಸ್ಕೊಂಡು ಪೀಕೋ. ಎಷ್ಟಾಯಿತು? 1 2 3 4 ಆಯಿತು. ಇನ್ನೊಂದು 5ನೇದು ಎಲ್ಲಿ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ. 3 ಚೈನು ಇಲ್ಲಿ 2 ಸೇರಿಸ್ಕೊಂಡು ಪೀಕೋ. 1 2 3 4 5 ಈ ಥರ 5 ಮಾಡ್ತಾ ಇದ್ದೀನಿ. 5 ಆದಮೇಲೆ ಇದೇ ಥರ ಮಾಡ್ಕೊಳ್ಳಿ. ಇದು ಎಲ್ಲಿಗೆ ಬರುತ್ತೆ ನೋಡಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಈಗ ಇದನ್ನು ಹಿಂಗೆ ಉದ್ದಳ್ಕೊಳ್ಳಿ. ಇಲ್ಲಿಂದ ದಾರ ಸುತ್ಕೊಂಡು ಈ 2 ಸೇರಿಸ್ಕೊಂಡು ಪಫ್ ಮಾಡ್ಕೊಳ್ಳಿ. 1 2 3 4 5 6 ನೋಡಿ ಈ ಥರ ದಾರ ಸುಂದ್ಕೊಳ್ಳಿ. ಇದರೊಳಗಿಂದ ಹುಕ್ ಹಾಕಿ ದಾರ ತೊಗೊಂಬನ್ನಿ. ಇದು 7ನೇದು ಲಾಸ್ಟ್. ಈ ಥರ ಪಫ್ ಆಗುತ್ತೆ. ಇಲ್ಲಿಂದ ದಾರ ತಗೊಂಡು ಆ 7ರ ಒಳಗಡೆನೂ ಹಿಂಗೆ ತನ್ನಿ ಲಾಕ್ ಮಾಡಿ. ಆಮೇಲೆ ತಿರುಗಿ ಬಂದು ಈ ಲಾಕ್ ಮಾಡಿದ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಈಗ ನಾವು ಲಾಕ್ ಮಾಡಿದ್ದೀವಲ್ವ, ಇಲ್ಲಿ ಗ್ಯಾಪ್ ಆಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ, ಅಲ್ಲಿ ಮಾಡ್ಕೊಳ್ಳಿ. ಈಗ 5 ಚೈನ್ ಹಾಕ್ತಾಯಿದ್ದೀನಿ. 3 4 5 ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ನೋಡಿ ಈ ಪಫು ಮತ್ತು ಇದು ಪೀಕೋ ಮತ್ತು ಪಫಿನ ಮಧ್ಯೆ ಈ ಗ್ಯಾಪ್ ಇದೆಯಲ್ವ, ಇದು ಚೈನ್ ಹಾಕಿರಲ್ಲ ನಾವು, ಅದರದ್ದು ಗ್ಯಾಪ್ ಬರುತ್ತೆ ನೋಡಿ. ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಹಾಗೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಹಾಕಿರೋ ಈ 5 ಚೈನ್ ಇದೆಯಲ್ವ ಮೇಲೆ, ಅದರಲ್ಲಿ ನೀವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3
4 5 ಇನ್ನೊಂದು 6 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇದನ್ನು ನೋಡಿ ಈ ಲಾಕ್ ಮಾಡಿದ್ದೀರ ನೋಡಿ ಪಫ್ ಹಿಂಗೆ ಮಾಡಿದರೆ ನಿಮ್ಗೆ ಕಾಣುತ್ತೆ ನೋಡಿ. ಇಲ್ಲೊಂದು ದಾರ, ಈ ದಾರದಲ್ಲಿ ಲಾಕ್ ಮಾಡಿ ಅದನ್ನು ಸಿಂಗಲ್ ಕ್ರೋಶೆ. ಆಮೇಲೆ ಇದು ಎಲ್ಲಿ ಬರುತ್ತೋ ಅಲ್ಲಿ ಮತ್ತೆ ಇದೇ ಥರ ಮಾಡ್ಕೊಳ್ಳಿ. 5 ಸಾರಿ ಮಾಡ್ತಾ ಇದ್ದೀನಿ ನಾನು ಪೀಕೋ. ಹಿಂಗೆ 2 ಡಬಲ್ ಕ್ರೋಶೆ ಹತ್ರ 3 ಚೈನು, ಈ 2 ಸೇರಿಸಿ ಪೀಕು. ಎರಡನ್ನು ಸೇರಿಸಿ ಪೀಕು. ಮತ್ತು ಇದು ಎಲ್ಲಿ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ 3 ಚೈನು, 2 ಸೇರಿಸಿ ಪೀಕು. ಮತ್ತೆ ಇದು ಎಲ್ಲಿ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ, ಹತ್ರ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, 3 ಚೈನ್ ಮಾಡ್ಕೊಳ್ಳಿ. ಇಲ್ಲಿ ಈ 2 ಸೇರಿಸಿ 3 ಆಯಿತು. ಇದನ್ನೆಲ್ಲಿ ಬರುತ್ತೋ ಅಲ್ಲಿ ಮತ್ತೆ ಡಬಲ್ ಕ್ರೋಶೆ, 3 ಚೈನು, 2 ಸೇರಿಸ್ಕೊಂಡು ಪೀಕು. ಇನ್ನೊಂದು 2 ಡಬಲ್ ಕ್ರೋಶೆ, 3 ಚೈನು, 2 ಸೇರಿಸ್ಕೊಂಡು ಪೀಕು. ನೋಡಿ 1 2 3 4 5 ಈ ಥರ 5 ಪೀಕೋ ಮಾಡ್ತೀನಿ. ಆಮೇಲೆ ಈ ಥರ ಪಫ್ ಮಾಡಿ ಮೇಲಿಂದ ಚೈನ್ ಮಾಡ್ತೀನಿ. ಈಗ ಮೇಲೆ ಇದರಲ್ಲಿ ಪಫಿನ ಕೆಳಗಡೆ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದು ಕುಚ್ಚಿಗೆ ಬೀಡ್ ಸೇರಿಸ್ತಾ ಇಲ್ಲ, ಬೀಡ್ನ ಬದಲು ಈ ಪಫ್ ಮಾಡ್ತಾ ಇದ್ದೀನಿ. ಪಫಿನ ಕೆಳಗಡೆ ಕುಚ್ಚು ಹಾಕ್ತಾ ಇದ್ದೀನಿ. ಎಂಡ್ ಸ್ಟಾರ್ಟಿಂಗು ಪೀಕೋದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಪೀಕೋದಲ್ಲೇ ಮಾಡ್ಕೊಳ್ಳಿ, ಪೀಕೋಲಾಗಿ ಬರುತ್ತೆ. ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಫೈನಲ್ ಲುಕ್ಕು. ತುಂಬ ಸಿಂಪಲ್ ಈಸಿ ಆಗಿರೋಂಥ ಡಿಸೈನು, ಒಂದೇ ಸ್ಟೆಪ್ಪು, ಬೇಗ ಆಗುತ್ತೆ. ಪಫಿನ ಮೇಲೆ ಅಲ್ಲಿ ಪಫಿನ ಕೆಳಗಡೆ ಆ ಚೈನ್ ಮಾಡಿದ್ದೀವಲ್ವ, ಚೈನಲ್ಲೇ ನಾನು ಕುಚ್ಚು ಹಾಕಿರೋದು. ಬೀಡ್ನ ಬದಲು ಪಫ್ ಮಧ್ಯೆ ಪಫ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಲ್ಯಾಂಟಿಂಗ್ ಪಫು. ಪೀಕೋದ ಮಧ್ಯೆ ಪಫ್ ಮಾಡಿ ಕುಚ್ಚು ಮಾಡೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.